ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. महालक्ष्मी ज्वेलर्स, गोल्ड हब, मेन रोड, गुलबर्गा. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. एलेंट्रा, क्राइटा, SUV में सेंटा फे मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुन्नाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ ಗುಂಬಸ್ ಹತ್ತಿರ, ದಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ. ನಮಸ್ಕಾರ, ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಮೊದಲಿಗೆ ಹೆಡ್ಲೈನ್ಸ್. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಶಾಂತಿಯುತವಾಗಿ ನಡೆದ ಮತದಾನ. ಕಲಬುರಗಿ ಜಿಲ್ಲಾ ಕಸಾಪ ಅಧ್ಯಕ್ಷ ಸ್ಥಾನದ ಸ್ಪರ್ಧಿಗಳ ಭವಿಷ್ಯ ಮತಪೆಟ್ಟಿಗೆಗಳಲ್ಲಿ ಭದ್ರ. ಛತ್ರಪತಿ ಶಿವಾಜಿ ಮಹಾರಾಜರ 389ನೇ ಜಯಂತ್ಯೋತ್ಸವದ ನಿಮಿತ್ತ ನ್ಯೂ ರಾಘವೇಂದ್ರ ಕಾಲೋನಿಯಿಂದ ಲಾಲ್ಗೇರಿ ವೃತ್ತದವರೆಗೆ ಅದ್ದೂರಿ ಮೆರವಣಿಗೆ. ಮಹಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ಸ್ ವತಿಯಿಂದ ಕುರಿಕೋಟ ಬ್ರಿಡ್ಜ್ ನಲ್ಲಿ ಸ್ವಚ್ಛ ಭಾರತ ಅಭಿಯಾನ. ಸಾಥ್ ನೀಡಿದ ವೈಷ್ಣವಿ ಫಾರ್ಮಾ ಮತ್ತು ನ್ಯೂ SP ಮೆಡಿಕಲ್ ಸಿಬ್ಬಂದಿ. ಕಲಬುರಗಿ ನಗರದ ನಿಷ್ಠಿ ಹಾರ್ಟ್ ಸೆಂಟರ್ಗೆ 25ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಹೃದಯ ತಪಾಸಣಾ ಶಿಬಿರದ ಆಯೋಜನೆ. ಶಂಕರ್ ಸಿಂಗ್ ಮೆಮೋರಿಯಲ್ ಎಜುಕೇಶನಲ್ ಟ್ರಸ್ಟ್ ನ ಸರ್ವೋದಯ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ವಾರ್ಷಿಕ ಸ್ನೇಹ ಸಮ್ಮೇಳನ. ಮಕ್ಕಳಿಂದ ಜರುಗಿದ ವಿವಿಧ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸಂತ ಗುರು ರವಿದಾಸ ಮಹಾರಾಜರ 583ನೇ ಜಯಂತ್ಯೋತ್ಸವ. ಹರಳೆಯ ಚರ್ಮ ಕುಶಲಕರ್ಮಿಗಳ ಅಭಿವೃದ್ಧಿ ಸಂಘದಿಂದ ಅದ್ದೂರಿ ಮೆರವಣಿಗೆ. ಭೋವಿ ಸಮಾಜದ ವತಿಯಿಂದ ವಧುವರರ ಸಮಾವೇಶ. ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿದ ವಿಭಾಗ ಮಟ್ಟದ ಸಮಾವೇಶ. ಈಗ ಸುದ್ದಿ ಸಮಯದ ವಿವರ.
ಕನ್ನಡ ಸಾಹಿತ್ಯ ಪರಿಷತ್ಗೆ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆಯವರೆಗೆ ಶಾಂತಿಯುತ ಮತದಾನ ನಡೆಯಿತು. ಕನ್ನಡ ಸಾಹಿತ್ಯ ಪರಿಷತ್ನ ಕೇಂದ್ರ ಸ್ಥಾನದ ಅಧ್ಯಕ್ಷ, ಜಿಲ್ಲಾ ಘಟಕಗಳ ಅಧ್ಯಕ್ಷರು ಹಾಗೂ ಗಡಿನಾಡ ಘಟಕಗಳ ಅಧ್ಯಕ್ಷರ ಸ್ಥಾನಗಳಿಗೆ ಇಂದು ಶಾಂತಿಯುತ ಮತದಾನ ನಡೆಯಿತು. ಬಿಗಿ ಪೊಲೀಸ್ ಬಂದೋಬಸ್ತ್ನಲ್ಲಿ ಇಂದು ಬೆಳಿಗ್ಗೆ 8 ಗಂಟೆಯಿಂದ ಮತದಾನ ಆರಂಭವಾಗಿತ್ತು. ಕಸಾಪ ಸದಸ್ಯರು ಉತ್ಸಾಹದಿಂದಲೇ ಸರದಿಯಲ್ಲಿ ನಿಂತು ಮತ ಚಲಾಯಿಸಿದರು. ಈ ಬಾರಿ 79 ಮತಗಟ್ಟೆಗಳಲ್ಲೂ ಹೋಬಳಿಗಳಲ್ಲಿ ಮತಗಟ್ಟೆಗಳನ್ನು ನಿರ್ಮಿಸಲಾಗಿದ್ದು ವಿಶೇಷವಾಗಿತ್ತು. ಕಲಬುರಗಿಯ ತಹಸೀಲ್ ಕಚೇರಿಯಲ್ಲಿ ನಿರ್ಮಿಸಲಾದ 4 ಮತಗಟ್ಟೆಗಳಲ್ಲಿ ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದರು. ಕಲಬುರಗಿ ಕಸಾಪ ಅಧ್ಯಕ್ಷ ಸ್ಥಾನಕ್ಕೆ ಈ ಬಾರಿ ಬಿಎಸ್ ನಿರ್ಗುಡಿ, ವಿಜಯಕುಮಾರ್ ಸಿ ಪಾಟೀಲ್ ತೇಗಲ್ತಿಪ್ಪಿ, ವೀರಭದ್ರ ಸಿಂಪಿ ಹಾಗೂ ಶ್ರೀಶೈಲ್ ಘೋಳಿ ಅವರು ಸ್ಪರ್ಧಿಸಿದ್ದಾರೆ. ಇವರೆಲ್ಲರ ಭವಿಷ್ಯ ಈಗ ಮತಪೆಟ್ಟಿಗೆಗಳಲ್ಲಿ ಭದ್ರವಾಗಿ ಕುಳಿತಿವೆ. ಛತ್ರಪತಿ ಶಿವಾಜಿ ಮಹಾರಾಜರ 389ನೆಯ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ನ್ಯೂ ರಾಘವೇಂದ್ರ ಕಾಲೋನಿ ಬಡಾವಣೆಯಿಂದ ಲಾಲ್ಗೆರೆ ವೃತ್ತದವರೆಗೆ ಅದ್ದೂರಿ ಮೆರವಣಿಗೆಯನ್ನು ನಡೆಸಲಾಯಿತು. ಛತ್ರಪತಿ ಶಿವಾಜಿ ಮಹಾರಾಜರ 389ನೇ ಜಯಂತ್ಯೋತ್ಸವದ ಅಂಗವಾಗಿ ಕಲಬುರಗಿ ನಗರದ ನ್ಯೂ ರಾಘವೇಂದ್ರ ಕಾಲೋನಿಯಲ್ಲಿರುವ ಮೋರೆ ವಾಣಿಜ್ಯ ಸಂಕೀರ್ಣದಿಂದ ಲಾಲ್ಗೇರಿ ವೃತ್ತದವರೆಗೂ ಶಿವಾಜಿ ಮಹಾರಾಜರ ಅದ್ಭುತ ಮೂರ್ತಿಯ ಮೆರವಣಿಗೆಯನ್ನ ರ್ಯಾಲಿ ನಡೆಸುವ ಮೂಲಕ ಹಾಗೂ ಪಾದಯಾತ್ರೆ ಮಾಡಿ ಅದ್ದೂರಿಯಾಗಿ ನೆರವೇರಿಸಲಾಯಿತು. ಶ್ರೀ ಛತ್ರಪತಿ ಮಹಾರಾಜ್ ಅವರ 389ನೇ ಜಯಂತಿಯ ಅಂಗವಾಗಿ ಇವತ್ತಿನ ದಿವಸ ನಾವು ಬಹಳ ವಿಜೃಂಭಣೆಯಿಂದ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಒಂದು ರ್ಯಾಲಿಯ ಮುಖಾಂತರ, ಪಾದಯಾತ್ರೆ ಮುಖಾಂತರ, ಮಹಾರಾಜರ ಒಂದು ಮೂರ್ತಿಯ ಮೆರವಣಿಗೆ ಮುಖಾಂತರ ಇವತ್ತಿನ ದಿವಸ ಎಲ್ಲರಿಗೂ ಕೂಡ ನಾವು ಸಂದೇಶ ಕೊಡ್ತಾ ಇದ್ದೀವಿ ಕಿ ಯುವಕರೆಲ್ಲ ಒಂದಾಗಿ ಜಯಂತಿಯ ಆಚರಣೆ ಮಾಡಬೇಕು, ಸಂಸ್ಕೃತಿಯನ್ನು ಉಳಿಸ್ಬೇಕು, ಹಿಂದುತ್ವವನ್ನು ಉಳಿಸ್ಬೇಕಂತ ಹೇಳಿಕೆಸಿಂದ ಇವತ್ತಿನ ದಿವಸ ನಾವು ಪ್ರತಿಯೊಂದು ಜಯಂತಿಯ ತರ ಈ ಜಯಂತಿಯು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಇದಕ್ಕೆ ನೂರಾರು ಸಂಖ್ಯೆಯಲ್ಲಿ ಯುವಕರು ಭಾಗಿಯಾಗಿದ್ದಾರೆ. ಈ ಮೆರವಣಿಗೆಯಲ್ಲಿ ಸುಭಾಷ್ ಜಾಧವ್, ಅಮಿತ್ ಚೌಹಾಣ್, ಅಮರ್ ತುವರ್, ಶಿವಕುಮಾರ್, ಪ್ರಕಾಶ್ ಜಾಧವ್, ರಾಜು ಭವಾನಿ, ಶಿವು ಗುತ್ತೇದಾರ್, ಪ್ರದೀಪ್ ಬಾಬ್ಸ್, ಗುರುರಾಜ್ ಎಂ ಜೋಗಿ ಸೇರಿದಂತೆ 7 ಸ್ಟಾರ್ ಗ್ರೂಪ್ನ ಇತರೆ ಹಲವಾರು ಜನ ಸದಸ್ಯರು ಭಾಗವಹಿಸಿ ಕುಣಿದು ಕುಪ್ಪಳಿಸಿದರು. ಮಹಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ಸ್, ವೈಷ್ಣವಿ ಫಾರ್ಮಾ ಮತ್ತು ನ್ಯೂ ಎಸ್ಬಿ ಮೆಡಿಕಲ್ ವತಿಯಿಂದ ಸ್ವಚ್ಛ ಭಾರತ ಅಭಿಯಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸೂಪರ್ ಮಾರ್ಕೆಟ್ನ ಮಹಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ಸ್ ವತಿಯಿಂದ ಕುರಿಕೋಟ ಡ್ಯಾಂನಲ್ಲಿ ಸ್ವಚ್ಛತಾ ಅಭಿಯಾನವನ್ನು ಕೈಗೊಳ್ಳಲಾಗಿತ್ತು. ಡ್ಯಾಂನಲ್ಲಿರುವ ಕಸ, ಪ್ಲಾಸ್ಟಿಕ್ ಮತ್ತು ಇತರೆ ತ್ಯಾಜ್ಯ ವಸ್ತುಗಳನ್ನ ನದಿಯಿಂದ ಹೊರತೆಗೆಯುವ ಮೂಲಕ ಮಹಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ಸ್ನವರು ತಮಗಿರುವ ಪರಿಸರ ಪ್ರೇಮವನ್ನ ಮೆರೆದರು. ನಾವು ಈ ಬ್ರಿಡ್ಜ್ ಮೇಲೆ ನಿಂತು ನೋಡಿದಾಗ ಈ ಬ್ರಿಡ್ಜ್ ಮೇಲೆ ತುಂಬ ಪ್ಲಾಸ್ಟಿಕ್ಗಳು ಬಿದ್ದು ಕಾಣಿಸಿತ್ತು. ಈ ಬ್ಯಾಕ್ ವಾಟರ್ಸ್ ಒಣಗಿದಾಗ ಎಲ್ಲ ಪ್ಲಾಸ್ಟಿಕ್ಗಳು ನೋಡಿ ಎಷ್ಟು ಹೊಲಸಾಗಿದೆ ಅಂತ ನಮಗೆ ಕಂಡು ಬಂದಿತ್ತು. ನಾವು ಪ್ಲ್ಯಾನ್ ಮಾಡಿದ್ದೇನೆಂದರೆ ಈ ಪ್ಲಾಸ್ಟಿಕ್ಗಳು ಏನಾಗ್ತದೆ, ಆಮೇಲೆ ಒಂದು ಸತಿ ಮಳೆ ಬಂದ ಮೇಲೆ ಮಳೆಯಲ್ಲಿ ನೀರಲ್ಲಿ ಹರ್ಕೊಂಡ್ಬಂದು ದಂಡಿಯಲ್ಲಿ ಬಂದು ದಂಡಿಗೆ ಹುಲ್ಲು ಬೆಳೆದಾಗ ಆ ಹುಲ್ಲು ಮೇಲೆಲ್ಲ ಪ್ಲಾಸ್ಟಿಕ್ಗಳು ಸಿಕ್ಕಾಕೋತವೆ. ಆಮೇಲೆ ನಮ್ಮ ದನಗಳೆಲ್ಲ ತಿಂದುಬಿಟ್ರೆ ಪ್ಲಾಸ್ಟಿಕ್ ಅವು ಹೊಟ್ಟೆಯಲ್ಲಿ ಹೊರಟೋಗ್ತದೆ. ದನ, ಎಮ್ಮು ಅದಕ್ಕೆ ಏನು ಗುರ್ತಾಗೋದಿಲ್ಲ, ಹುಲ್ಲು ತಿನ್ನಲಿಕ್ಕೆ ಹೋಗ್ತಾ ಹುಲ್ಲು ಜೊತೆ ಪ್ಲಾಸ್ಟಿಕ್ ಕೂಡ ಸಿಕ್ಕಾಕೊಂಡಿರ್ತದೆ. ಅದಕ್ಕಾಗಿ ನಾವು ನಮ್ಮ ಮಹಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ ಆ್ಯಂಡ್ ಸ್ಟಾಫ್ ಅನುಮತಿಯಿಂದ ಸ್ಟಾಫ್ಗಳ ಕಡೆ ಸ್ವಚ್ಛತಾ ಅಭಿಯಾನ ಒಂದು ಸ್ಟಾರ್ಟ್ ಮಾಡಿದ್ದೀವಿ. ಇವತ್ತು ಭಾನುವಾರ ಆಗಿದ್ದರಿಂದ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೂ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಎಲ್ಲ ಪ್ಲಾಸ್ಟಿಕ್ಗಳು ಸುಟ್ಟುಬಿಟ್ಟು ಟೆಂಗು ಬಿದ್ದಲ್ಲಿ ಸುಟ್ಟುಬಿಟ್ಟು ಕ್ಲೀನ್ ಮಾಡಿ ಹೋಗುವಂಥ ನಮ್ಮದು ಪ್ಲಾನ್ ಇದೆ.
ಸ್ವಚ್ಛತಾ ಕಾರ್ಯಕ್ಕೆ ಕಸ ತೆಗೆಯುವ ಮೂಲಕ ಚಾಲನೆ ನೀಡಿದ ಮಹಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ಸ್ನ ಮಾಲೀಕರಾದ ರವೀಂದ್ರ ಬೆಕ್ನಾಲ್ ಮಾತನಾಡಿ, ನದಿಯಲ್ಲಿರುವ ತ್ಯಾಜ್ಯ ಮಿಶ್ರಿತ ನೀರನ್ನ ಬಳಸುವುದರಿಂದಾಗುವ ದುಷ್ಪರಿಣಾಮಗಳನ್ನ ತಪ್ಪಿಸಲು ಈ ರೀತಿಯ ಸ್ವಚ್ಛತಾ ಕಾರ್ಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಜರುಗಿಸಬೇಕೆಂದು ಅಭಿಪ್ರಾಯಪಟ್ಟಿದ್ದಾರೆ. ಪೂಜಾ ಪಾಠ ಮಾಡುವುದೆಲ್ಲ ಹೆಣ್ಮಕ್ಳೇ. ಅವರು ಸ್ವಲ್ಪ ದಯವಿಟ್ಟು ಪೂಜೆ ಮಾಡಿ ಸಾಮಾನುಗಳನ್ನು ತಮ್ಮ ಗಂಡಂದರ ಕೈಲಿ ಕೊಟ್ಟು ಕೆರೆಯಲ್ಲಿ ಹಾಕುತ್ತಾರೆ. ಅದನ್ನು ಹಾಕಬೇಡಿ ದಯವಿಟ್ಟು. ಅದು ಒಂದೇ ವಿನಂತಿ ನನಗೆ. ಯಾರು ಕೆರೆ ಹತ್ರ ಏನು ಒಕ್ಕಟ್ಟಿ ಗಲೀಜು ಮಾಡಬೇಡ್ರಿ ದಯವಿಟ್ಟು. ಭಾರತಕ್ಕೆ ನನಗೆ ಇದು ಒಂದೇ ಸಂದೇಶ ನೀಡುತ್ತೆ. ಈ ಸ್ವಚ್ಛತಾ ಕಾರ್ಯದಲ್ಲಿ ಮಹಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ಸ್ನ ಮಾಲೀಕರಾದ ರವೀಂದ್ರ ಬೆಕನಲ್ ಮತ್ತು ನಿರ್ವಾಹಕರಾದ ಅಂಬರೀಶ್, ಸಿಬ್ಬಂದಿಗಳಾದ ಬಸವರಾಜ್, ವೈಶಾಲಿ, ಉದಯ್ ಕುಮಾರ್, ಭೀಮಾಶಂಕರ್, ರವಿ, ಶಿವು ಸೇರಿದಂತೆ ಇತರೆ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ದರು. ಈಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್ನ ನಂತರ ಸುದ್ದಿ ಸಮಯ ಮುಂದುವರಿಯುವುದು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना. Elantra, Creta, SUV में Santa Fe मॉडल्स अवेलेबल है. बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य. Hyundai और आप शान से शाह Hyundai में. एड्रेस शाह Hyundai, चंद्रशील LLP, हुमनाबाद रोड, कपनूर, कलबुर्गी. फोन नंबर 08472291301 और 291302. सर्विस के लिए कांटेक्ट करें 9108049244. शाह Hyundai. Shah Hyundai. ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ. ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ. ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್. ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ ಶೋರ್ ಗುಂಬಸ್ ಹತ್ತಿರ, ಡಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ. ಬ್ರೇಕ್ನ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಕಲಬುರಗಿ ನಗರದ ನಿಷ್ಠಿ ಹಾರ್ಟ್ ಸೆಂಟರ್ಗೆ 25ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮದ ಅಂಗವಾಗಿ ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ಪ್ರತಿಷ್ಠಿತ ಹೃದಯ ಚಿಕಿತ್ಸೆಯ ಹೆಸರಾಂತ ಆಸ್ಪತ್ರೆಯಾಗಿರುವ ನಿಷ್ಠಿ ಹಾರ್ಟ್ ಸೆಂಟರ್ನ 25ನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ದಿನಾಂಕ 28/2/2016 ಭಾನುವಾರದಂದು ಉಚಿತ ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಸುಕ್ಷೇತ್ರ ಶ್ರೀನಿವಾಸ ಸರಡಗಿಯ ಪೂಜ್ಯ ಶ್ರೀ ರೇವಣಸಿದ್ಧ ಶಿವಾಚಾರ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಈ ಶಿಬಿರಕ್ಕೆ ಚಾಲನೆ ನೀಡಿದರು. ಇವತ್ತಿನ ದಿವಸ ಇದು ನಾವು ನಮ್ಮದು 25th ಇಯರ್
ಆಫ್ ಅವರ್ ಸರ್ವಿಸ್ ಟು ದ ಪೀಪಲ್ ಆಫ್ ದಿಸ್ ರೀಜನ್. ಅಂದರೆ ಈ ಭಾಗದ ಜನರಿಗೆ 24 ವರ್ಷ ಮುಗೀತು, ಇದು 25ನೇ ವರ್ಷ. ಸೊ ಈ ಹಿನ್ನೆಲೆಯಲ್ಲಿ ಇವತ್ತೊಂದು ದಿವಸವನ್ನು ನಾವು ಉಚಿತ ಹೃದಯ ರೋಗ ಕ್ಯಾಂಪ್ ಇಟ್ಕೊಂಡಿದ್ದೀವಿ, ಶಿಬಿರ ಇಟ್ಕೊಂಡಿದ್ದೀವಿ. ಇದು ಆದಷ್ಟು ಜನರಿಗೆ ತಲುಪುವಾಗೆ ಪೇಪರ್ ಮೂಲಕ ಎಲ್ಲರಿಗೂ ತಿಳಿಸಿ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಪೂಜ್ಯ ಶ್ರೀಗಳ ತಪಾಸಣೆ ನಡೆಸುವ ಮೂಲಕ ಈ ಉಚಿತ ಹೃದಯ ತಪಾಸಣಾ ಶಿಬಿರಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಯಿತು. ನಂತರ ಇತರೆ ರೋಗಿಗಳ ತಪಾಸಣೆಯನ್ನು ಸಹ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ನಿರಂಜನ್ ನಿಷ್ಠಿ, ನಂದಿನಿ ನಿಷ್ಠಿ, ಡಾಕ್ಟರ್ ನಿಧೀಶ್ ನಿಷ್ಠಿ, ಡಾಕ್ಟರ್ ಆನಂದ್ ಕಣಕಿ, ಡಾಕ್ಟರ್ ಸಂತೋಷ್ ನಾಗಂಪಳ್ಳಿ, ಡಾಕ್ಟರ್ ನಿತಿನ್ ಕುನ್ನೂರ್, ಡಾಕ್ಟರ್ ಸಿದ್ದು ಬೆಳಗುಂಪ ಸೇರಿದಂತೆ ಸಿಬ್ಬಂದಿಯವರಾದ ಶರಣಗೌಡ ಪಾಟೀಲ್, ಭೀಮಾಶಂಕರ್, ಸಂತೋಷ್, ಯೋಗೇಶ್, ರೇವಣಸಿದ್ದಬಡ ಹಾಗೂ ರಾಘವೇಂದ್ರ ಉಪಸ್ಥಿತರಿದ್ದರು. ಶಂಕರ್ ಮೆಮೋರಿಯಲ್ ಎಜುಕೇಷನಲ್ ಟ್ರಸ್ಟ್ನ ಸರ್ವೋದಯ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ನಗರದ ಬಿದ್ದಾಪುರ ಕಾಲೋನಿಯಲ್ಲಿರುವ ಶಂಕರ್ ಮೆಮೋರಿಯಲ್ ಎಜುಕೇಷನಲ್ ಟ್ರಸ್ಟ್ನ ಸರ್ವೋದಯ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳ ನೃತ್ಯದೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮದಲ್ಲಿ ಪುಟಾಣಿಗಳ ಮುದ್ದು ಕಲರವ ಕಾರ್ಯಕ್ರಮಕ್ಕೆ ಹೆಚ್ಚಿನ ಶೋಭೆಯನ್ನು ತಂದುಕೊಟ್ಟಿತ್ತು. ಈ ವಾರ್ಷಿಕ ಸ್ನೇಹ ಸಮ್ಮೇಳನದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶರಣಪ್ಪ ಕೋಬಾಳ್ಕರ್, ಎಸ್ಎಸ್ ಸರ್ಸಣಗಿ, ದಿಶಾ ಪದವಿ ಪೂರ್ವ ಕಾಲೇಜಿನ ಅಧ್ಯಕ್ಷರಾದ ಶಿವಾನಂದ್ ಖಜೂರಿ, ಗುರುಕುಲಂ ಲಿಟ್ಲ್ ಚಾಂಪ್ಸ್ನ ಸಿಇಒಗಳಾದ ವಿಜಯ್ ಕುಮಾರ್ ಅಂಗಡಿ ಮತ್ತು ಶಂಕರ್ ಮೆಮೋರಿಯಲ್ ಟ್ರಸ್ಟ್ನ ಸದಸ್ಯರಾದ ಶಿವಕುಮಾರ್ ಸೇರಿದಂತೆ ಶಿಕ್ಷಣ ಸಂಸ್ಥೆಯ ಮುಖ್ಯ ಗುರುಗಳು, ಶಿಕ್ಷಕ ವೃಂದ ಹಾಗೂ ಸಮಸ್ತ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ನಾಲ್ಕನೆಯ ವಾರ್ಷಿಕ ಸ್ನೇಹ ಸಮ್ಮೇಳನವು ವಿಜೃಂಭಣೆಯಿಂದ ನಾವು ಆಚರಿಸ್ತಾ ಇದ್ದೇವೆ. ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಸಹಸ್ರಾರು ಪಾಲಕರು ಹಾಗೂ ಅನೇಕ ಗಣ್ಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಮತ್ತೆ ಚಿಣ್ಣರ ಚಿಲಿಪಿಲಿ ಮಕ್ಕಳ ಕಲರವ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ವೀಕ್ಷಿಸಲಿಕ್ಕೆ ಅನೇಕ ಪಾಲಕರು ಹಾತೊರೆದು ಮಕ್ಕಳ ಪ್ರತಿಭೆಗೆ ಚಪ್ಪಾಳೆಯನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇದ್ದಾರೆ. ಸಂತ ಗುರು ರವಿದಾಸ್ ಮಹಾರಾಜರ 583ನೇ ಜಯಂತ್ಯೋತ್ಸವವನ್ನ ಅದ್ದೂರಿ ಮೆರವಣಿಗೆ ಮೂಲಕ ಆಚರಿಸಲಾಯಿತು. ಹರಳೆಯ ಚರ್ಮ ಕುಶಲಕರ್ಮಿಗಳ ಅಭಿವೃದ್ಧಿ ಸಂಘದ ವತಿಯಿಂದ ಸಂತ ಗುರು ರವಿದಾಸರ 583ನೇ ಜಯಂತ್ಯೋತ್ಸವವನ್ನ ನಗರದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದಿಂದ ಜನತಾ ಬಜಾರ್ ಮೂಲಕ ಭಾರಿ ಮೆರವಣಿಗೆಯ ಮೂಲಕ ಆಚರಿಸಲಾಯಿತು. ಸಂತ ಗುರು ರವಿದಾಸ್ ಮಹಾರಾಜರ 583ನೇ ಜಯಂತ್ಯೋತ್ಸವ ಮತ್ತು ಹರಳೆಯ ಚರ್ಮ ಕುಶಲಕರ್ಮಿಗಳ ಅಭಿವೃದ್ಧಿ ಸಂಘ ಉದ್ಘಾಟನೆ ಕಾರ್ಯಕ್ರಮ ನಾವು ತಿಮ್ಮಾಪುರಿ ಸರ್ಕಲ್ನಿಂದ ಕಪ್ಪಡ ಬಜಾರ್ ಚೌಕ್ ಹಾಗೂ ಗಣೇಶ್ ಮಂದಿರ್ ಸಂತ್ರಾಸವಾಡಿಯಿಂದ ಬಸವೇಶ್ವರ ಕಾಲನಿವರೆಗೆ ನಾವು ಮೆರವಣಿಗೆ ತೆಗೆಯಲಾಗಿದೆ. ಸಂತ ರವಿದಾಸರ ಭಾವಚಿತ್ರಕ್ಕೆ ಜ್ಯೋತಿ ಬೆಳಗಿಸಿ ಪುಷ್ಪಾರ್ಚನೆ ಮಾಡುವ ಮೂಲಕ ಸಂತ ರವಿದಾಸ ಯುವಕ ಸಂಘದ ಅಧ್ಯಕ್ಷರಾದ ಪರಶುರಾಮ್ ಗುತ್ತೇದಾರ್ ಅವರು ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಕಾರ್ಯದರ್ಶಿಗಳಾದ ಕಿರಣ್ ಕುಮಾರ್, ಕಾಶಿನಾಥ್ ಸೂರ್ಯವಂಶಿ, ಸಮಾಜದ ಮುಖಂಡರಾದ ದಶರಥ್ ಚೌಧರಿ, ಹಿಂಸಾ ಟಿ ಘಾಳೆ, ಯಲ್ಲಪ್ಪ ಕಾಂಬಳೆ, ಪರಶುರಾಮ್ ಕಾಂಬಳೆ ಸೇರಿದಂತೆ ಇತರರು ಮೆರವಣಿಗೆಯಲ್ಲಿ ಪಾಲ್ಗೊಂಡಿದ್ದರು.
ಕಲಬುರಗಿಯ ಭೋವಿ ಸಮಾಜದ ವತಿಯಿಂದ ವಧುವರರಿಗಾಗಿ ವಿಭಾಗ ಮಟ್ಟದ ಸಮಾವೇಶವನ್ನ ಕಲಬುರಗಿ ನಗರದ ವಿಶ್ವೇಶ್ವರಯ್ಯ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಗರದ ಕೋರ್ಟ್ ರಸ್ತೆಯಲ್ಲಿರುವ ವಿಶ್ವೇಶ್ವರಯ್ಯ ಭವನದಲ್ಲಿ ಜಿಲ್ಲಾ ಭೋವಿ ವಡ್ಡರ ಸಮಾಜದ ವತಿಯಿಂದ ವಧುವರರ ಸಮಾವೇಶವನ್ನ ಹಮ್ಮಿಕೊಳ್ಳಲಾಗಿತ್ತು. ನಾಗಲಿಂಗೇಶ್ವರರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಲಿಂಗಸೂರಿನ ಶಾಸಕರಾದ ಮಾನಪ್ಪ ಡಿ ವಜ್ಜಲ್ ರವರು ತಾಲೂಕು ಹಾಗೂ ಹಳ್ಳಿಗಳಲ್ಲಿರುವ ಜೋಡಿಗಳನ್ನ ಗುರುತಿಸಿ ಅವರ ಕಲ್ಯಾಣ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡುವಂತೆ ಒತ್ತಾಯಿಸಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಲಿಂಗಸೂರಿನ ಶಾಸಕ ಮಾನಪ್ಪ ಡಿ ವಜ್ಜಲ್, ಕಲಬುರಗಿ ಕೆಪಿಟಿಸಿಎಲ್ನ ಗೌರವ ಅಧ್ಯಕ್ಷರಾದ ರಾಮು ನಂದೂರ್, ಸಿದ್ದರಾಮ್ ದಂಡಗೋಲ್ಕರ್, ಸುಲೋಚನಾ ಮುದ್ಗಲ್, ರಾಜೇಶ್ ಹಪ್ಪರ್ಗಿ, ರಾಮಯ್ಯ ಪೂಜಾರಿ, ಮಲ್ಲಿಕಾರ್ಜುನ್ ಕುಸ್ತ್ರಿ ಸೇರಿದಂತೆ ಇತರರು ಸಮಾವೇಶದಲ್ಲಿ ಹಾಜರಿದ್ದರು. ಇವತ್ತು ಗುಲ್ಬರ್ಗ ಜಿಲ್ಲಾ ಮಟ್ಟದ ಭೋವಿ ವಡ್ಡರ ಸಮಾಜದ ವಧುವರರ ಸಮಾವೇಶವನ್ನು ಸಮಾಜದ ಬಂಧುಗಳು ನೆರವೇರಿಸಿದ್ದಾರೆ. ಬಹುಶಃ ಸಮಾಜದಲ್ಲಿ ಇವತ್ತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ. ಯಾಕಂದರೆ ವಧು ಮತ್ತು ವರರನ್ನು ಅನೇಕ ಎಲ್ಲ ತಾಲೂಕುಗಳಲ್ಲಿ ಹಳ್ಳಿಗಳಲ್ಲಿರ್ತಕ್ಕಂಥ ಜೋಡಿಗಳನ್ನು ಇವತ್ತು ಗುರುತಿಸಿ ಇವತ್ತು ಸಮಾಜಕ್ಕೆ ಒಂದು ಪರಿಚಯ ಮಾಡಿಕೊಟ್ಟು ಮತ್ತು ಅವರ ಒಂದು ಕಲ್ಯಾಣ ಕಾರ್ಯಕ್ಕೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಇವತ್ತು ಸಮಾಜದವರು ಬಂಧುಗಳು ಮಾಡಿದ್ದಾರೆ. ಬಹುಶಃ ಸಮಾಜದ ಬಂಧುಗಳು ಮಾಡಿದಂಥ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಆಹ್ವಾನಿತ್ತು. ಇವತ್ತು ಆ ಒಂದು ಕಾರ್ಯಕ್ರಮದ ಒಂದು ವಿಷಯವನ್ನು ತಿಳ್ಕೊಂಡು ಇವತ್ತೇನು ವಧುವರರ ಸಮಾವೇಶ ಇವತ್ತು ಇಲ್ಲಿ ಮಾಡ್ತಾಯಿದ್ದೀವಿ, ನೀವು ಬರಲೇಬೇಕಂದಾಗ ನಾವು ಬಂದು ಇಲ್ಲಿ ನೋಡಿದಾಗ ನನಗೆ ಭಾಳ ಸಂತೋಷ ಆಗಿದೆ. ಅದಕ್ಕಾಗಿ ನಾನು ಕೂಡ ಸಮಾಜದ ವಧುವರರ ಈ ಸಮಾವೇಶಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದೀನಿ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿ ಸಮಯದ ಹೆಡ್ಲೈನ್ಸ್. ಕನ್ನಡ ಸಾಹಿತ್ಯ ಪರಿಷತ್ ಚುನಾವಣೆಯಲ್ಲಿ ಶಾಂತಿಯುತವಾಗಿ ನಡೆದ ಮತದಾನ. ಕಲಬುರಗಿ ಜಿಲ್ಲಾ ಕಸಾಪ ಅಧ್ಯಕ್ಷ ಸ್ಥಾನದ ಸ್ಪರ್ಧಿಗಳ ಭವಿಷ್ಯ ಮತಪೆಟ್ಟಿಗೆಗಳಲ್ಲಿ ಭದ್ರ. ಛತ್ರಪತಿ ಶಿವಾಜಿ ಮಹಾರಾಜರ 389ನೇ ಜಯಂತ್ಯೋತ್ಸವದ ನಿಮಿತ್ತ ನ್ಯೂ ರಾಘವೇಂದ್ರ ಕಾಲೋನಿಯಿಂದ ಲಾಲ್ಗೇರಿ ವೃತ್ತದವರೆಗೆ ಅದ್ದೂರಿ ಮೆರವಣಿಗೆ. ಮಹಾಲಕ್ಷ್ಮಿ ಡಿಸ್ಟ್ರಿಬ್ಯೂಟರ್ಸ್ ವತಿಯಿಂದ ಕುರಿಕೋಟಾ ಬ್ರಿಡ್ಜ್ನಲ್ಲಿ ಸ್ವಚ್ಛ ಭಾರತ ಅಭಿಯಾನ. ಸಾಥ್ ನೀಡಿದ ವೈಷ್ಣವಿ ಫಾರ್ಮಾ ಮತ್ತು ನ್ಯೂ ಎಸ್ಬಿ ಮೆಡಿಕಲ್ ಸಿಬ್ಬಂದಿ. ಕಲಬುರಗಿ ನಗರದ ನಿಷ್ಠಿ ಹಾರ್ಟ್ ಸೆಂಟರ್ಗೆ 25ನೇ ವರ್ಷದ ವಾರ್ಷಿಕೋತ್ಸವದ ಸಂಭ್ರಮ. ವಾರ್ಷಿಕೋತ್ಸವದ ಅಂಗವಾಗಿ ಉಚಿತ ಹೃದಯ ತಪಾಸಣಾ ಶಿಬಿರದ ಆಯೋಜನೆ. ಶಂಕರ್ ಸಿಂಗ್ ಮೆಮೋರಿಯಲ್ ಎಜುಕೇಶನಲ್ ಟ್ರಸ್ಟ್ನ ಸರ್ವೋದಯ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿದ ವಾರ್ಷಿಕ ಸ್ನೇಹ ಸಮ್ಮೇಳನ. ಮಕ್ಕಳಿಂದ ಜರುಗಿದ ವಿವಿಧ ರಂಗುರಂಗಿನ ಸಾಂಸ್ಕೃತಿಕ ಕಾರ್ಯಕ್ರಮಗಳು. ಸಂತ ಗುರು ರವಿದಾಸ ಮಹಾರಾಜರ 583ನೇ ಜಯಂತ್ಯೋತ್ಸವ. ಹರಳೆಯ ಚರ್ಮ ಕುಶಲಕರ್ಮಿಗಳ ಅಭಿವೃದ್ಧಿ ಸಂಘದಿಂದ ಅದ್ದೂರಿ ಮೆರವಣಿಗೆ. ಭೋವಿ ಸಮಾಜದ ವತಿಯಿಂದ ವಧುವರರ ಸಮಾವೇಶ. ಕಲಬುರಗಿಯ ವಿಶ್ವೇಶ್ವರಯ್ಯ ಭವನದಲ್ಲಿ ಜರುಗಿದ ವಿಭಾಗ ಮಟ್ಟದ ಸಮಾವೇಶ. ಇದಿಷ್ಟು ನಮ್ಮ ಇವತ್ತಿನ ಸುದ್ದಿ ಸಮಯ. ಮತ್ತೆ ಮುಂದಿನ ಸುದ್ದಿ ಸಮಯದಲ್ಲಿ ಭೇಟಿಯಾಗೋಣ. ಸ್ಥಳೀಯ ಸುದ್ದಿಗಳಿಗಾಗಿ ಸದಾ ನೋಡ್ತಾ ಇರಿ ನಮ್ಮ ಸುದ್ದಿ ಸಮಯ. ವಂದನೆಗಳು. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. Shah Hyundai. New thinking, new possibilities. Now in Kalburgi. Hyundai वर्ल्ड क्लास कार्स अब सिर्फ शाह Hyundai में. Hyundai की सब रेंज की कार्स अब आपके लिए. Eon, i10 और i20 सीरीज, एक्सेंट और वर्ना, Elantra, Creta, SUV
SUV में Santa Fe मॉडल्स अवेलेबल है। बेस्ट सर्विस, पिक एंड ड्रॉप विद इन द सिटी लिमिट्स ना विशेष सौलभ्य। Hyundai और आप शान से शाह हुंडई में। एड्रेस शाह हुंडई, चंद्रशील LLP, हुन्नाबाद रोड, कपनूर, कलबुर्गी। फोन नंबर 08472291301 और 291302। सर्विस के लिए कांटेक्ट करें 9108049244। शाह हुंडई। ಕರ್ನಾಟಕ ಗೃಹ ಮಂಡಳಿ ಕಲಬುರಗಿಯಲ್ಲಿ ಸಮರ್ಪಿಸುತ್ತಿದೆ ಸುಸಜ್ಜಿತ ವಸತಿ ಬಡಾವಣೆಯಲ್ಲಿ 26 ಬ್ಲಾಕ್ಗಳಲ್ಲಿ ಬಹುಮಹಡಿಗಳ ನಿರ್ಮಾಣ, ಉತ್ತಮ ಗಾಳಿ ಬೆಳಕು ಹೊಂದಿದ ಬೆಡ್ರೂಮ್, ಅಡುಗೆ ಮನೆ, ಹಾಲ್, ಬಾಲ್ಕನಿ ಮತ್ತು ಯುಟಿಲಿಟಿಗಳಿಗಾಗಿ ಸ್ಥಳ, ವೆಟ್ರಿಫೈಡ್ ಟೈಲ್ಸ್ ಫ್ಲೋರಿಂಗ್ ಹಾಗೂ ಶೌಚಾಲಯಗಳಿಗೆ ಸಿರಾಮಿಕ್ಸ್ ಟೈಲ್ಸ್ ಫ್ಲೋರಿಂಗ್, ರಸ್ತೆ, ನೀರು, ಒಳಚರಂಡಿ ಮತ್ತು ವಿದ್ಯುತ್ ವ್ಯವಸ್ಥೆ. KHB ಗ್ರೀನ್ ಪಾರ್ಕ್ ವಸತಿ ಯೋಜನೆ ನಿಮಗಾಗಿ. ವಾಸಿಸಲು ಸಿದ್ಧವಿರುವ 2 BHK ಕೇವಲ 17,13,000 ರೂಪಾಯಿ ಹಾಗೂ 2.5 BHK 27,93,000 ರೂಪಾಯಿಗಳಿಗೆ ಫ್ಲಾಟ್ಗಳು ಲಭ್ಯವಿರುತ್ತದೆ. ಸುಭದ್ರ ಸೂರಿನಿಂದ ಸುಖಮಯ ಜೀವನ. ಫ್ಲಾಟ್ಗಳ ವಿಳಾಸ: ಶೋರ್ ಗುಂಬಸ್ ಹತ್ತಿರ, ಡಬರಾಬಾದಿ ಕ್ರಾಸ್, ರಿಂಗ್ ರಸ್ತೆ, ಕಲಬುರಗಿ.